ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ರಾಹುಕೇತು ಟ್ರಾನ್ಸ್ಫರ್ ಬಗ್ಗೆ ಕಟಕ ಲಗ್ನ ಮತ್ತು ಸಿಂಹ ಲಗ್ನದ ಬಗ್ಗೆ ಹೇಳೋಣ. ಇಲ್ಲಿ ನೋಡಿ, ಡ್ರಿಕ್ ಪಂಚಾಂಗದ ಪ್ರಕಾರ ರಾಹು ಟ್ರಾನ್ಸಿಟ್ಸ್ ಪೂರ್ವಭಾದ್ರ ಥರ್ಡ್ ಪಾದ 3 to May 18, 2025 ಸಂಡೇ ಅಟ್ 4:30 PM ಅಂತ ಬರೆದಿದೆ. ಓಕೆ, ಸೆಕೆಂಡ್ ಪಾದ ರಾಹು ಟ್ರಾನ್ಸಿಟ್ಸ್ on July 20th, 2025, May, June, July, Sunday at 2:10 PM. First Pada, September 21st, 2025, Sunday at 11:50 AM. ನೋಡಿ, July, August, September, almost 3 months. Okay. Then November 23, 2025, Rahu transit Shadavisha 4th Pada, 9, Sunday 9:29 AM. Then again, true Rahu transits. That namak bad. Okay. Let us see Rahu transit as per Jagannath Hora. It is on May 20th. Okay. There is slightly difference. Don't worry for that. Okay. Rishabha Lagna, Mithuna Lagna, I already told. Okay. Kataka Lagna. Nodi. So, ಈಗ ಕಟಕ ಲಗ್ನದವರಿಗೆ ಏನಾಗುತ್ತೆ, ರಾಹು 8ನೇ ಮನೆಯಲ್ಲಿ ಹಾಗೂ ಕೇತು 2ನೇ ಮನೆಯಲ್ಲಿ. ಓಕೆ, ಈಗ ರಾಹು ನೋಡಿ, ನಾನೀಗ ನಿಮಗೆ ತೋರಿಸ್ತೇನೆ. ಕಟಕ ಲಗ್ನದವರಿಗೆ ರಾಹು ಟ್ರಾನ್ಸಿಟ್ ನೋಡಿ. ಕಟಕ ಲಗ್ನ ಇಲ್ಲಿ, ರಾಹು 8ನೇ ಮನೆ. 8ನೇ ಮನೆ ಏನಾಯಿತು? ಸೀಕ್ರೆಟ್ ಹೌಸ್, ಅಕ್ಕಲ್ಟ್ ಹೌಸ್. ಓಕೆ, ಆಮೇಲೆ ಹರ್ಡಲ್ಸ್ ಹೌಸ್. ಇಟ್ ಈಸ್ ಅ ಹೌಸ್ ಆಫ್ ಹರ್ಡಲ್ಸ್. ಇಟ್ ಈಸ್ ಹೌಸ್ ಆಫ್ ಡೆತ್, litigation, legal litigation. Everything comes to 8th house. From 8th house, Rahu aspecting Ketu, which is in second house from Kataka Lagna. ಹೌದಾ? ಸೊ ರಾಹು 8ನೇ ಮನೆಯಲ್ಲಿದ್ದರೆ ಯಾರ್ಯಾರಿಗೆ ತೊಂದರೆ? ಲೀಗಲ್ ಲಿಟಿಗೇಷನ್ ಬರ್ಬೋದು, ಅಕ್ಕಲ್ಟ್ ಜ್ಞಾನ ಬರಬಹುದು, ಜ್ಯೋತಿಷ್ಯ ಕಲಿಬಹುದು. ಆಯಿತಾ? ಆಮೇಲೆ ಅಷ್ಟಮಂಗಲ ಪ್ರಶ್ನೆಗೆ ಇಂಟ್ರೆಸ್ಟ್ ತೋರಿಸ್ಬೋದು, ತಾಂಬೂಲ ಶಾಸ್ತ್ರಕ್ಕೆ ಇಂಟ್ರೆಸ್ಟ್ ತೋರಿಸ್ಬೋದು, ಕವಡಕೆ ಶಾಸ್ತ್ರಕ್ಕೆ ಇಂಟ್ರೆಸ್ಟ್ ತೋರಿಸ್ಬೋದು, ಜಮಾಲಜಿಗೆ ಇಂಟ್ರೆಸ್ಟ್ ತೋರಿಸ್ಬೋದು. ಇಟ್ ಇಸ್ ಅ ಸೀಕ್ರೆಟ್ ಹೌಸ್, ದಟ್ ಮೀನ್ಸ್ ರಿಸರ್ಚ್ ಮಾಡ್ಬೋದು. ರಿಸರ್ಚಿನ ಮನೆ ಅದು. 8ನೇ ಮನೆ ಸಾಮಾನ್ಯದಲ್ಲ. ಕಾಲಪುರುಷನ 8ನೇ ಮನೆ ವೃಶ್ಚಿಕ ರಾಶಿ. ಇದು ಕಟಕ ಲಗ್ನದಿಂದ 8ನೇ ಮನೆಯಲ್ಲಿ ರಾಹು. ಶನಿ ಭಾಗ್ಯದಲ್ಲಿ ನೋಡಿ, ಗೋಚಾರದ ಶನಿ ಭಾಗ್ಯದಲ್ಲಿ. ಗುರು ಕಟಕದಿಂದ ಲಗ್ನದಿಂದ 12ನೇ ಮನೆಯಲ್ಲಿ. ನಾವೀಗ ರಾಹು ಮಾತ್ರ ಹೇಳ್ತಾ ಇದ್ದೀನಿ. ರಾಹುವಿನ ದೃಷ್ಟಿ 9ನೇ ದೃಷ್ಟಿ ಮಿಥುನದಲ್ಲಿರುವ ಗುರುವಿನ ಮೇಲೆ. ಅಂದರೆ ಖರ್ಚು ಮಾಡುವುದಿದ್ರು, ಕಂಜ್ಯೂಸ್ ಮಾಡಿದ್ರು ರಾಹು ಬಿಡುವುದಿಲ್ಲ. ರಾಹು ಎದ್ದಾತದ್ವ, ರಾಹು ಬಾಂಬ್, ರಾಹು ಎಕ್ಸ್ಪ್ಲೋಷನ್, ರಾಹು ಅನ್ಕನ್ವೆನ್ಷನಲ್ ಪ್ಲಾನೆಟ್, ರಾಹು ಶಾಡೋ ಪ್ಲಾನೆಟ್, ಛಾಯಾಗ್ರಹ. ಸೊ ರಾಹು ಫೋರ್ಸ್ ಯು ಟು ಟೆಲ್ ಲೈ, ಮೋಸ, ಗುಡ್ವಿಂಕಿಂಗ್, ದಗ, ವಂಚನೆ ಎಲ್ಲ ರಾಹು ಮಾಡ್ತಾರೆ. ರಾಹು ಫಸ್ಟಿಗೆ ಏನು ಇದು ಮಾಡೋದಿಲ್ಲ, ಆಮೇಲೆ 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 ಅವನ ಒಂದು ಗುಣವನ್ನು ತೋರಿಸೇ ಬಿಡ್ತಾನೆ. ರಾಹು ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಓಕೆ, ಸೂರ್ಯನ ಕಂಡ್ರೆ ಆಗೋದಿಲ್ಲ, ಕೇತುವಿಗೆ
ಶುಕ್ರನನ್ನು ಕಂಡ್ರೆ ಆಗೋದಿಲ್ಲ. ಅದಕ್ಕೆ ಗುರುಚಾಂಡಾಲ ಯೋಗ ಅಂತ. ಗುರುಚಾಂಡಾಲ ಯೋಗದಲ್ಲಿ ಗುರು ಮಿಥುನದಲ್ಲಿ ನೋಡಿ ತೊಂದರೆ ಮಾಡ್ತಾನೆ. ಯಾಕೆ? ರಾಹು ಉಚ್ಚ ಅಲ್ಲಿ. ರಾಹು ಮೋಸ್ಟ್ ಪವರ್ಫುಲ್. ಗುರು ರಾಹು ಇದ್ದರೆ ಗುರುವಿನ ಬಲ ಕಡಿಮೆ. ಅದೇ ಕಟಕದಲ್ಲಿ ಗುರು ಸ್ಟ್ರಾಂಗ್, ಏನು ಮಾಡಲಿಕ್ಕಿಲ್ಲ. ರಾಹುವಿನ ಬಾಲ ಬಿತ್ತಲಿಕ್ಕೆ ಸಾಧ್ಯ ಇಲ್ಲ. ಅದೇ ಧನುರಲ್ಲಿ ಮೂಲ ತ್ರಿಕೋಣ, ಗುರುವಿನ ಮೂಲ ತ್ರಿಕೋಣ, ಗುರು ಉಚ್ಚ, ಆಯಿತಾ. ಅದೇ ಮೀನದಲ್ಲಿ ಗುರು ಒಂದೇ ಮನೆ, ಅದರಿಂದ ರಾಹು ಏನು ಮಾಡಲಿಕ್ಕಿಲ್ಲ. ಹಾಗಾದರೆ ಉಳಿದ ಕಡೆಯಲ್ಲಿ ರಾಹು, ಒಂದು ಕೇಸ್ ಹೇಳ್ತೇನೆ ನಾನು. ಲಂಡನ್ನಿನ ಒಬ್ಬ ವ್ಯಕ್ತಿ ರಾಹು ಇಲ್ಲಿದ್ದಾನೆ ವೃಶ್ಚಿಕದಲ್ಲಿ. ಆಗ ಗುರು ಬಂದಿದ್ದ. ಉಪಾಧ್ಯಾಯರು 10 ರೂಪಾಯಿ ಕೂಡ ನನಗೆ ಕೊಟ್ಟಾಗ್ತಾ ಇಲ್ಲ ಅಂತ ಹೇಳಿದೆ. ಸೊ ಆವಾಗ ನಾನು ಹೇಳಿದೆ, ಮರೆ ಗುರು ಚಾಂಡಾಲ ಆ್ಯಕ್ಟಿವೇಟ್ ಆಯ್ತಲ್ಲ. ಸೊ ಯಾವಾಗ ನನಗೆ ಬಿಡುಗಡೆ ಸಿಗ್ತದೆ? ಶನಿ 2020 ಇಲ್ಲಿಗೆ ಮಕರಕ್ಕೆ ಎಂಟ್ರಿ ಆದಾಗ ನಿನಗೆ ಬಿಡುಗಡೆ. ಫಾರ್ಚುನೇಟ್ಲಿ ನನ್ನ ಮಾತಿಗೆ ಸರಿಯಾಗಿ ಶನಿ ಇಲ್ಲಿಗೆ ಫೆಬ್ರವರಿ 20 ಬಂದಾಗ ಆತನಿಗೆ ಲಂಡನ್ ಬ್ಯಾಂಕಿನವರು ಕರೆದು ಎಷ್ಟೋ ಒಂದು ಪೌಂಡ್ಸ್ ಪ್ರಾಜೆಕ್ಟನ್ನು ಕೊಟ್ಟರು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಗುರು ರಾಹು ಚಂಡಾಲ ಯೋಗ ನೋಡಿ ಕೂಡಲೇ ಗೊತ್ತಾಗ್ತದೆ. ಇನ್ನೊಬ್ಬರು ಜ್ಯೋತಿಷ್ಯಗಾರರೇ, ನಮ್ಮ ಸಂಬಂಧಿಕರೇ, ಬೋರಿವೆಲೆಯಲ್ಲಿ ದೊಂಬಿವೆಲೆಯಲ್ಲಿ ಹೆಂಡ್ತಿನ ಟ್ರೈನಿಗೆ ಹಸ್ಲಿಕ್ಕೆ ಬಂದಿದ್ದರು. ಆವಾಗ ಮಾತಿಗೆ ನಿಮ್ಮದು ನಕ್ಷತ್ರ ಏನು ಕೇಳಿದಾಗ, ಅಯ್ಯೋ ನಿಮಗೆ ಗುರುಚಂಡಾಲ ಯೋಗ ಆ್ಯಕ್ಟಿವೇಟ್ ಆಯಿತು ಅಂದರೆ ಏನು ಅಂತ ಕೇಳಿದರು. ಅವರೇ ಅದು ಇನಿಷಿಯಲ್ ಸ್ಟೇಜ್. ನಾನು ಹೇಳಿದೆ, ಯು ವಿಲ್ ಬಿಕಮ್ ಎ ಬೆಗ್ಗರ್ ಅಂತ. ನಾನು ಹೇಳಿ 1 ತಿಂಗಳಲ್ಲಿ ಅವರನ್ನು ಕಂಪನಿಯಿಂದ ಉಚ್ಚಾಟನೆ ಮಾಡಿದರು. ರಾತ್ರಿ 2:30 ಗಂಟೆವರೆಗೆ ಮೆಡಿಟೇಷನ್, ಧ್ಯಾನ, ತಲೆ ಹುಚ್ಚು, ಗಡ್ಡ ಬಿಟ್ಕೊಂಡಿದ್ದ ಪಾಪ. ಈಗ ಅದೇ ವ್ಯಕ್ತಿ ಒಂದು 2-3 ಮನೆಯ ಒಡೆಯ. ಅಂದರೆ ಅದು ಯಾರನ್ನು ಬಿಡುವುದಿಲ್ಲ. ನೀ ಜ್ಯೋತಿಷ್ಯಗಾರನಾದರೆ ನಿನಗಾಯಿತು. ನನ್ನ ಶನಿ ಬುದ್ಧಿ ಅಥವಾ ರಾಹು ಬುದ್ಧಿ ತೋರಿಸೇ ಬಿಡ್ತೇನೆ ಅಂತ. 7.5 ಕೂಡ ಹಾಗೆ. ಅದಕ್ಕೆ ಅಹಂಕಾರಿಗಳಾಗಬಾರ್ದು. ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ. ಎಲ್ಲ ಪಾಪಿಸ್ತಾನದವರೇ ನಮ್ಮವರು, ಹೆಚ್ಚಿನವರು. ಓಕೆ, ಇರಲಿ. ಈಗ ಶುಕ್ರಕೇತು ಇದ್ದರೆ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್. ಬೇಕಾದ್ರೆ ನೋಡಿ, ನೀವು ಶುಕ್ರಕೇತು ಇದ್ದವ್ರನ್ನ ಮಾತಾಡಿಸಿ ನೋಡಿ. ಅವರು ಆವಾಗ ಎಲ್ಲ ಬಾಲ ಬಿಚ್ಚಿಬಿಡ್ತಾರೆ ನಿಧಾನವಾಗಿ. ಯಾಕಂದರೆ ಕೇತುವಿಗೆ ಶುಕ್ರನ ಕಂಡ್ರೆ ಆಗೋದಿಲ್ಲ. ಶುಕ್ರ ಅಂದರೆ ಒಳ್ಳೆ ರುಚಿಕರ ಮನುಷ್ಯ. ಓಕೆ, ಸ್ವೀಟು, ಬ್ಯೂಟಿ ಎಲ್ಲ ರುಚಿ ಆಗ್ತದೆ ನೀವು. ಕೇತು ಶುಕ್ರ ಎಲ್ಲೇ ಇರಲಿ ಅವರಿಗೆ. ಓಕೆ, ರಾಹು ಶುಕ್ರ ಇದ್ದರೂ ಕೂಡ ಎಕ್ಸ್ಟರ್ನಲ್ ಅಫೇರ್ಸ್ ಅಂತ ಹೇಳ್ತಾರೆ. ಮಕರದಲ್ಲಿ ರಾಹು ಶುಕ್ರ, ಬೇರೆ ಎಲ್ಲಿ ರಾಹು ಶುಕ್ರ, ಎಕ್ಸ್ಟರ್ನಲ್ ಅಫೇರ್ಸ್. ಏನಪ್ಪ ಹೆಣ್ಣಿನ ಜೊತೆ ಸಂಘ ಉಂಟು, ಅಯ್ಯೋ 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 ಹೇಳಬೇಡಿ ಉಪಾಧ್ಯಾಯರೇ ಅಂತ ಹೇಳೋದು ಉಂಟು. ಆಯಿತಾ? ಸೊ ಅದಿರಲಿ. ಸೊ ಲೆಟ್ ಅಸ್ ಸಿ ರಾಹುವಿನ ಪಂಚಮ ದೃಷ್ಟಿ 12ನೇ ಮನೆ ಮೇಲೆ. ಅಂದರೆ ಆವಾಗ ನಿಮಗೆ ಫಾರಿನ್ ಹೋಗುವಂಥ, ಅಥವಾ ಫಾರಿನ್ ಅಂದರೆ ಹೋಮ್ಲ್ಯಾಂಡಿಂದ ದೂರ. ಅರ್ಥ ಆಯ್ತಾ? ಹೋಮ್ಲ್ಯಾಂಡಿಂದ ದೂರ ಹೋಗ್ತೀರಾ ಅಷ್ಟೇ, ಮತ್ತೇನದು. ಸೊ ರಾಹು ಇಲ್ಲಿ ಬಂದದ್ರಿಂದ ನಿಮಗೆ ಒಂದು ಅಕ್ಕಲ್ಟು, ಇನ್ನೊಂದು ಸೀಕ್ರೆಟ್ಟು ನೋಡಿ, ಎಲ್ಲ ಒಳ್ಳೊಳ್ಳೆದೇ ಇದೆ. ಆಮೇಲೆ ನಿಮಗೆ ರೋಗವನ್ನು ತಂದು ಹಾಕ್ಯಾನ. ಓಕೆ, ರಾಹು ಅಷ್ಟಮ ಸ್ಥಾನದಲ್ಲಿ ಡೆತ್ ಹೌಸ್ ಅಲ್ವಾ. ಸೊ ಹತ್ರ ಡೆತ್ತಿಗೆ ಕರ್ಕೊಂಡು ಹೋಗ್ತಾನೆ. ಸಾವಿನ ಹತ್ರ ರಾಹು ಕರ್ಕೊಂಡು ಹೋಗ್ತಾನೆ. ವಾಹನ ಏನಾದರೂ ಇದ್ದರೆ ಆಕ್ಸಿಡೆಂಟಲ್ಲಿ ಆಗ್ಬೋದು. ಓಕೆ, ವಾಹನ ಆಕ್ಸಿಡೆಂಟ್. ನನ್ನ ಜಾತಕದಲ್ಲಿ ರಾಹು 8ನೇ ಮನೆ, ಮಿಥುನ ಲಗ್ನಕ್ಕೆ. ನಾನು ಬೇಡ ಅಂದರೂ ಗೇಟಿಗೆ ಹೊಡೆಯೋದು, ಮರಕ್ಕೆ ಹೊಡೆಯೋದು, ಹಿಂದೆಗೆ ಬ್ಯಾಕ್ ಸೈಡ್ ಮಾಡುವಾಗ ಅಯ್ಯೋ ಲಗ್ಗಯ್ಯ ಅಂತ. ಸೊ ಒಂದು ಇದಿದೆಯಲ್ಲ, ಒಂದು ಸರಿ ಮೊಮ್ಮಗ ಆಜಾವ್ ಮುಂದೆ ಬಾ ಅಂತ ಹೇಳಿ ಆ ಗಟರ್ದು ಲಿಡ್ ಮೇಲ್ಗಡೆ ಇತ್ತು, ಅದಕ್ಕೆ ಮುಂದಿನ ಮಡ್ಗಾಡ್ ತಾಗಿ ಜಖಮ್. ಆಮೇಲೆ ಅಯ್ಯೋ ತಾಗ್ತಲ್ಲ ಅಂತ ನಾನು ಹೇಳಿದೆ, ಏನೇ ಅದೊಂದು ಇದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಹಾಗೆ ಮಾಡಿದೆಯಲ್ಲ ನೀನು ಅಂತ ನಗ್ತಾ ಇರ್ತಾನೆ. 7-8 ವರ್ಷದ ಹುಡುಗರು ಎಂತ ಹೇಳು ಅಂದರೆ 8ನೇ ಮನೆ ಕಾರಕತ್ವ ಎಲ್ಲೇ ಇರಲಿ
ಆ ಮನೆಯ ಕಾರಕತ್ವಗಳನ್ನು ರಾಹು ಯದ್ವತದ್ದ ಮಾಡಿಬಿಡ್ತಾನೆ. ಅಷ್ಟೇ, ನಿಮಗೆ ಸಿಂಪಲ್. ಓಕೆ, ರಾಹು ರಾಹು ಉಲ್ಟ ತಿರುಗೋದು. ಸೊ ಆದ್ದರಿಂದ ಅವನ ದೃಷ್ಟಿ ನೀವು ಆಚೆ ಈಚೆ ನೋಡಬೇಕು. 5ನೇ ದೃಷ್ಟಿ ನೇರ ದೃಷ್ಟಿ. ನೇರ ದೃಷ್ಟಿ ಕುಜನ ಮೇಲೆ ಅಂದರೆ ಭೂಮಿ ವಿಚಾರದಲ್ಲಿ ನಿಮಗೆ ತೊಂದರೆ ಆಗ್ಬೋದು. ಕೇತು ಅಂದರೆ ಹೆಂಡತಿ. ಸೊ ಓಕೆ ಅಲ್ಲ, ಹೆಂಡತಿ ಅಂದರೆ ಸಪ್ತಮ ಸ್ಥಾನ ಅಲ್ವಾ, ಅದಕ್ಕೆ ಅದಲ್ಲ ರಾಹುಗೆ. ಓಕೆ, ಎಲ್ಲೇ ಇರಲಿ, ಸೊ ಅಲ್ಲಿ ಕುಜ ಮತ್ತು ಕೇತು ಇರ್ತಾರೆ. ಆವಾಗ ಸ್ವಲ್ಪ ಪ್ರಾಬ್ಲಮ್. ಯಾವುದಕ್ಕೆ? ಇಲ್ಲಿ ನಾವು ಯಾವ ಲಗ್ನವನ್ನು ಹೇಳಿದ್ದೇವೆ? ಕಟಕ ಲಗ್ನ. ಕಟಕ ಲಗ್ನಕ್ಕೆ ಧನಸ್ಥಾನದಲ್ಲಿ ಅವನು ತೊಂದರೆ ಮಾಡಿ. ಕೇತು ಆಧ್ಯಾತ್ಮಿಕ. ಕೇತುವಿನ ದೃಷ್ಟಿ ಇಲ್ಲಿ ಶುಕ್ರನ ಮೇಲೆ ಬೀಳ್ತದೆ. ಓಕೆ, ಪಂಚಮ ದೃಷ್ಟಿ. ಈ ಕಡೆ ಅಲ್ಲ, 9ನೇ ದೃಷ್ಟಿ. ಇಲ್ಲಿ ಪಂಚಮ ದೃಷ್ಟಿ ಇಲ್ಲಿ ಧನುರ್ ರಾಶಿ ಮೇಲೆ, ಅಂದರೆ ಕಟಕ ಲಗ್ನಕ್ಕೆ 6ನೇ ಮನೆ. ಇದು ಕಟಕ ಲಗ್ನಕ್ಕೆ 10ನೇ ಮನೆ ಅಲ್ವಾ? ಸೊ 10ನೇ ಮನೆಯಲ್ಲಿ ಕೇತುವಿನ ದೃಷ್ಟಿ ಇದೆ. ಅಂದರೆ ನಿಮಗೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ರಿಸೈನ್ ಕೊಡ್ಬೋದು, ವಿ ಆರ್ ತಗೊಳ್ಬೋದು, ಹೀಗೆಲ್ಲ ಆಗ್ತದೆ. ಆಯಿತಾ? ಅದೇ ಸಿಂಹ ಲಗ್ನಕ್ಕೆ ರಾಹು ಏನಾಗ್ತದೆ? ಸಿಂಹ ಲಗ್ನಕ್ಕೆ ರಾಹು ನೋಡಿ, ಸಿಂಹ ಲಗ್ನದವರಿಗೆ ಸಪ್ತಮ ಸ್ಥಾನದಲ್ಲಿ ರಾಹು. ಅಂದರೆ ಸಪ್ತಮ ಸ್ಥಾನದ ಕಾರಕ ಯಾವುದು? ಸ್ಪೌಸ್. ಸಪ್ತಮ ಸ್ಥಾನದ ಕಾರಕ ಸ್ಪೌಸ್. ಆಮೇಲೆ ಸಪ್ತಮ ಸ್ಥಾನದ ಬಿಸ್ನೆಸ್, ಪಾರ್ಟ್ನರ್ಶಿಪ್, ಇದೆಲ್ಲ ರಾಹು ಯದ್ವತದ್ವ ಮಾಡಿಬಿಡ್ತಾನೆ. ಓಕೆ, ಸೊ ಸಿಂಹ ಲಗ್ನಕ್ಕೆ ಲಾಭಸ್ಥಾನ. ಲಾಭಸ್ಥಾನದಲ್ಲಿ ರಾಹುವಿನ ದೃಷ್ಟಿ ಇರೋದ್ರಿಂದ ಇವರಿಗೆ ಫಾರಿನ್ ಯೋಗ, ಫಾರಿನ್ ಡಾಲರ್ ಮನಿ, ಫ್ರೆಂಡ್ಸ್. ರಾಹು ಇದ್ರೂ ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸು ಆಗ್ತಾರೆ, ಯಾಕಂದರೆ ರಾಹು ಒಳ್ಳೆ ಮಾತಾಡಿಸ್ತಾನೆ. ಸೊ ಸಿಂಹ ಲಗ್ನದವರಿಗೆ ಫಸ್ಟ್ ಕ್ಲಾಸ್. ರಾಹುವಿನ ಪಂಚಮ ದೃಷ್ಟಿ ಇಲ್ಲಿ ಸಿಂಹ ಲಗ್ನದ 3ನೇ ಮನೆ, ಕಮ್ಯುನಿಕೇಷನ್ ಹೌಸ್, ಡಿಜಿಟಲ್ ಮೀಡಿಯಾದಲ್ಲಿ ಎಕ್ಸ್ಪರ್ಟ್. ರಾಹು ಸಪ್ತಮ ಸ್ಥಾನದ ಸ್ಪೌಸಿನ ಜೊತೆಗೆ ಸ್ವಲ್ಪ ತೂತು ಮಹಿಮೆ ಆಗ್ಬೋದು. ನೀವು ನಿಮ್ಮ ಪಾಸ್ವರ್ಡ್, ಮೊಬೈಲ್ ಪಾಸ್ವರ್ಡ್ ಅವರಿಗೂ ಕೊಟ್ಟಿರಬೇಕು, ಅವ್ರ ಮೊಬೈಲ್ ಪಾಸ್ವರ್ಡ್ ನಿಮಗೂ ಕೊಟ್ಟಿರಬೇಕು. ಯಾಕಂದರೆ ಸ್ವಲ್ಪ ಕನ್ಫ್ಯೂಷನ್ ಉಂಟಾಗ್ತದೆ. ರಾಹು ಅಲ್ಲೂ ನಿಮ್ಮ ಮೇಲೆ ಸತ್ಯ ನಂಬಿಕೆ ಹೊರಟೋಗುತ್ತೆ. ರಾಹು ಎಲ್ಲೇ ಇರಲಿ, ಲಗ್ನದಲ್ಲಿದ್ದರೂ ಅಷ್ಟೇ, ನಾವು ಅಂಥವರ ಮೇಲೆ ನಂಬಿಕೆ ಇಡುವುದಿಲ್ಲ. ನನ್ನ ಮೊಮ್ಮಗನೇ ಇದ್ದಾನೆ ರಾಹು ಲಗ್ನದಲ್ಲಿ, ಅವನನ್ನು ಆಮೇಲೆ ನಂಬಿಕೆ ಇಡುವುದಿಲ್ಲ. ಓಕೆ, ಅವನ ಮೂತಿ ಕೂಡ ಹಾಗೆ ಇರ್ತದೆ, ಸೈಲೆಂಟಾಗಿ, ಏನು ಗೊತ್ತಿಲ್ಲ ಥರ ಇರ್ತಾನೆ, ಬುದ್ಧು ಥರ. ಆದರೆ ಬುದ್ಧು ಬೇರೆಯವ್ರನ್ನ ಬುದ್ಧು ಮಾಡ್ತಾನೆ. ಆಯಿತಾ? ಸೊ ಅದು ಚಾಕಚಕ್ಯತೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಅನುವಂಶೀಯ ಪ್ರಾಪರ್ಟಿ ಅಂತೀವಲ್ಲ, ಹೆರಿಡಿಟ್ರಿ, ತಂದೆಯಿಂದ ಅಜ್ಜನಿಂದ ಬರುವಂಥದ್ದು. ಅವನಿಗೆ ಭೋಜರಾವ್ ಅಂತೇಳಿ ಅವರಿಂದ ಒಂದು ಬಂದಿದೆ ಕಾಣಿಕೆ, ಯಾವುದು? ಅಸ್ಟ್ರಾಲಜಿ. ಸೊ ಕೆಲವೊಂದು ಈ ಬುದ್ಧುತನ ತೋರಿಸೋದೆಲ್ಲ ಅದು ತಂದೆಯಿಂದ ಬಂದಿರುತ್ತೆ. ಓಕೆ, ಏನಾದರೂ ಒಂದು ಮಾತಾಡಿದರೆ ನ್ಯಾಯವಾಗಿ ಲೀಗಲಿ ಮಾತಾಡಿದ್ರೆ ಅದು ತಾಯಿಯಿಂದ ಬಂದಿದೆ ಅಂತ, ಕಾನೂನು ಥರ ಮಾತಾಡಿದರೆ ಇದು ಅಮ್ಮಂತು ಅಷ್ಟೇ. ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಆ DNA ನೋಡಬೇಕು. DNA ಯಾರಪ್ಪ ಅದಕ್ಕೆ ಕೇಳೋದು. ವಂಶವೃಕ್ಷ ಕೇಳೋ ಉದ್ದೇಶವೇ ಅದು. ವಂಶವೃಕ್ಷ ಕೇಳಿದರೆ ನಿಮ್ಮ ತನ ಎಲ್ಲ ಗೊತ್ತಾಗ್ತದೆ. ನಿಮ್ಮ ಅಜ್ಜ ಯಾರು, ನೀ ಯಾರು, ನೀ ಎಲ್ಲಿಂದ ಬಂದೆ, ನಿನ್ನ ಗುಣ ಏನು, ನಿಮ್ಮ ಅಜ್ಜ ಯಾರಿಗೆ ಮೋಸ ಮಾಡಿದ್ದಾರೆ, ಅವರು ಯಾರಿಗೆ ಕಡ್ದಿದ್ದಾರೆ, ಇವನ ಜೊತೆಗಿದ್ರೆ ಕಷ್ಟ. ಓಕೆ, ಸೊ 7 ಈಸ್ ಓಪನ್ ಮೈಂಡೆಡ್. ಸೊ ನೋ ಪ್ರಾಬ್ಲಮ್, ಎವ್ರಿಥಿಂಗ್ ವಿಲ್ ಬಿ ಓಪನ್. ಅವ್ರ ಹತ್ರ ಗುಟ್ಟೇ ಇರುವುದಿಲ್ಲ. 7 ಓಪನ್ 7 ನೋಡಿ, ಎಷ್ಟು ನಂಬರ್ ನೋಡಿ, ಮಣೆ ಹಾಕಿ ಅಂತ. ಓಕೆ, ಸಿಂಹ ಲಗ್ನದವರಿಗೆ ರಾಹು ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ನಂಬಿಕೆ ಇಡಬೇಡಿ. ನಾನು ನನ್ನ ಸ್ನೇಹಿತನ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡ್ತೇನೆ, ಭಾಳ ಜಾಗ್ರತೆ. ಪಾರ್ಟ್ನರೇ ನಿಮಗೆ ಕೈ ಕೊಟ್ಟ. ಓಕೆ, ಎಷ್ಟೋ ಜನ ನನ್ನನ್ನು ಅಪ್ರೋಚ್ ಮಾಡ್ತಾರೆ, ಸರ್ ನಾನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದೆ, 60 ಲಕ್ಷ ಹೋಯ್ತು ಸರ್. ಹೋಗೋದು ಗ್ಯಾರಂಟಿ. ನೀವು ಪಾರ್ಟ್ನರ್ಶಿಪ್ಪಿಗೆ ನಂಬಿದರೆ ದುಡ್ಡು ಕೊಡಬೇಡಿ. ಫ್ರೆಂಡ್ಸ್ ಕೇಳ್ತಾರೆ. ನಾವು ಮೊನ್ನೆ ನಮ್ಮ ಒಬ್ಬ ಫ್ರೆಂಡ್ ಕೇಳ್ದ, ನಾನು ದುಡ್ಡು ಕೊಟ್ಟು ಫ್ರೆಂಡ್ಶಿಪ್ ಕಳ್ಕೊಂಬೇಡ ಅಂತ ಹೇಳಿದ್ರು, ಮಾರೆ ನಾನು ನಿಂಗೆ ಕೊಡೋದಿಲ್ಲ ಅಷ್ಟೇ. ಅವತ್ತಿಗೆ ಬೇಜಾರಾಯ್ತು. ಆಮೇಲೆ ಮತ್ತೆ ಮಾತಾಡ್ಲಿಕ್ಕೆ ಶುರು ಮಾಡೋದು.
ಆವಾಗ ಹೋಯ್ತಲ್ಲ ನಮಗೊಂದು ದೊಡ್ಡ ಭಾರವೇ ಕಳೆದೋಯ್ತಲ್ಲ. ಓಕೆ, ದಿಸ್ ಈಸ್ ಫಾರ್ ಕಟಕ ಲಗ್ನ ಆ್ಯಂಡ್ ಸಿಂಹ ಲಗ್ನದವರಿಗೆ ರಾಹು ಗೋಚಾರ. ನೀವೇನು ಚಿಂತೆ ಮಾಡಬೇಡಿ. ಓಕೆ, ಸೈಡ್ ಬೈ ಸೈಡ್ ಗುರು ಕೂಡ ಇದ್ದಾನೆ ನಿಮಗೆ. ಗುರು ಲಾಭದಲ್ಲಿ ಬಂದಿದ್ದಾನೆ. ಯಾರಿಗೆ? ಸಿಂಹ ಲಗ್ನದವರಿಗೆ ಭಾಳ ಒಳ್ಳೆಯದುಂಟು. ರಾವಿನ ದೃಷ್ಟಿ ಬೇರೆ ಉಂಟು. ಶನಿ ನಿಮಗೆ ಅಷ್ಟಮದಲ್ಲಿ ಕೂತಿದ್ದಾನೆ ಸಿಂಹ ಲಗ್ನದವರಿಗೆ. ಓಕೆ, ಅಷ್ಟಮ ಶನಿ ನಿಮಗೆ ಸಿಂಹ ಲಗ್ನ ಅಷ್ಟಮ ಶನಿ ಅಂದರೆ ಒಳ್ಳೆ ಆಯುರ್ ವೃದ್ಧಿ ಅಂತ ಹೇಳ್ತೇವೆ. ಓಕೆ, ಏನು ಆಯುರ್ಗೆ ಏನು ತೊಂದರೆ ಬರುವುದಿಲ್ಲ. ಓಕೆ, ಸೊ ಪ್ರತಿಯೊಂದು ಗೋಚಾರವನ್ನು ನೀವು ನೋಡಿ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.